ನಂಗೆ ನೆಗಡಿ ಬರತ್ತದ. ಹೋಗೋ ಆಹಾ ಏನು ಮಸ್ತ್ ಆಗೈತಂದ್ರೆ ಅವಲಕ್ಕಿ ಸುಸ್ತ. काम कर 200 रुपए दे और 50 रुपए काट ओवर एक्टिंग के वजह ಎಂತ ಚಲೋ ಅವಲಕ್ಕಿ ಸುಸ್ಲ ಎಂದೂ ತಿಂದಿಲ್ಲ. ಹಟ್ಟಿ ಕಿಚ್ಚ ಸ್ವಲ್ಪ ಮಂದಿಗೆ ಹೊಟ್ಟಿವ್ರಿ. ನಾ ಮಾಡ್ದಂಗೆ ಅವ್ರಿಗೆ ಮಾಡಕ್ಕೆ ಬರಂಗಿಲ್ಲಲ್ಲ, ಅದಕ್ಕೆ ಹೊಟ್ಟಿವ್ರಿ. ಬೈ ಎಲ್ಲ ಮಾಡಿನ ಬೈ, ಏನು ಬರೀ ಹೋಳು ಕೊಟ್ಟಿ. ನಾನೇ ಒಗ್ಗರಣೆ ಹಾಕೋದು ಎಲ್ಲ ನಾನೇ ಮಾಡೀನಿ. ಮತ್ತೊಮ್ಮೆ ಸಾಲಿಗೆ ಹೋಗ್ಬೇಕಲ್ಲ ಬಿಡು. ಇವತ್ತೊಂದು ದಿವಸ ಮನೆಯಾಗಿರು ಇಬ್ರು ಕೂಡ ಪಾರ್ಟಿ ಮಾಡು. ಮತ್ತು ನಿಮ್ಮ ಪಾರ್ಟಿ ಓಕೆ. ಪೆಟ್ರೋಲ್ ಐತಿ ಬ್ರೋ. ನಿನ್ನ ಗಾಡಿ ಯಾರು ಮುಟ್ಟ್ಯಾರ? ಬೇಡ ಇದು ವೃಕ್ಷೋತ್ತಾನ ನೀನು ಕೊಟ್ಟಾರ ಶರ್ಟ್? 500 ರೂಪಾಯಿ ತಗೊಂಡ್ರೆ ಚೋಟಿ ಅಲ್ಲದ. ಅಲ್ಲಿ ಮ್ಯಾಲ ಕೂತಿರ್ತದ. ನಾನೇ ಇಟ್ಟಿದ್ದೆ ಅದಕ್ಕಲ್ಲಿ ತಂಪದಾಗ ಕೂಡತೈತತ್ತು. ನನ್ನ ಗಾಡಿ ಅಲ್ಲ ಬ್ರೋ ಅದು, ಇದು ತಗೋ. ನನ್ನ ಗಾಡಿನೇ ಮುಟ್ತಾಳೆ ಬರೀ, ನನ್ನ ಗಾಡಿನೂ ಹಾಳು ಮಾಡಕ್ಕೆ. ಇದು ನನ್ನ ಗಾಡಿ, ನನ್ನ ಡಿಗ್ರಿಗೆ ಕೊಡ್ಸ್ಯಾರ ನಮ್ಮ ಪಪ್ಪ ಮಮ್ಮಿ. ಜುಪಿಟರ್ ನನ್ನ ಮಗಳಿದ್ದಂಗೆ ನಾಳೆಕಿ. ಇದು ನಮ್ಮ ಮಮ್ಮಿಂದ ಹಂಡೆ ಗಾಡಿ. ವಜ್ಜೈತೆ ಬಾಕೆಟ್. ವಜ್ಜನಕ್ಕಿದೀವಿ ನಾವು ಹಂಗೆ, ಅದಕ್ಕೆ ವಜ್ಜೆ. ನೀವು ಲೈಟ್ ಇದಿಲ್ಲ ಮಮ್ಮಿ ನಿನಗೆ ಎತ್ತಕ್ಕೆ ಬರಲ್ಲದ, ನನಗೆ ಹೇಳ್ತಾ. ಸೊ ಪೂರ ತೆಗಿ ಸ್ಟ್ಯಾಂಡ್. ಮೊನ್ನೆ ಬೆಳಗ್ಗೆ ಬಂದೀನಿ. ಹಾಂ ರೀ ಬಾಯ್ ಅಮ್ಮ. ಹಾಯ್. ಓಕೆ ಸೊಕಸ್ ಹಾಯಾಕೆ ಬಂದಂಗೆ ಅನಿಸ್ತದು. ಹಾಂ, ಇದ್ರ ಬಗ್ಗೆ ಹೇಳಿದೆ. ನನ್ನ ಗಾಡಿ ನೋಡ್ರಪ್ಪ ಏನು ಚಲೋ ಐತೆ ನನ್ನ ಗಾಡಿ. ನಮ್ಮ ಪಪ್ಪ ಯೂಸ್ ಮಾಡ್ತಾರೆ ಈಗದ್ದು. ಸೊ ಪ್ರಿಟಿ ಮಚ್ ನಮ್ದು ಇದು ಮಿನಿ ಗಾರ್ಡನ್ ಟೈಪ್ ಅದ. ಇಟ್ ಈಸ್ ಗುಡ್. ಇನ್ನು ಭಾಳಕ್ಕೊಂಡಿದ್ದು, ಬಟ್ ಅವು ಆಕಳ ಇರ್ತಾವಲ್ಲ, ಅವು ಒಳಗೆ ಬಂದು ಎಲ್ಲ ಹಾಳು ಮಾಡಿ ಹೋಗ್ಯಾವ. ಲೈಕ್ ಹಿಂಗೆ ತಿಂದು ಹೋಗ್ಯಾವ ನೋಡ್ರಿ ಎಲ್ಲ. ಆ್ಯಂಡ್ ಇಲ್ಲಿ ನಾವು ಹಿಂಗೆ ಅರ್ಬಿದು ಒಗಿತಿರ್ತೀವಿ, ಆ್ಯಂಡ್ ಇಲ್ಲೇ ಬಾಂಡೆ ತಿಕ್ಕೋರು ಅಂಟಿ ಇಲ್ಲಿ ಬಾಂಡೆ ತಿಕ್ತಾರೆ. ಲೈಕ್ ಇಟ್ ಈಸ್ ಕನ್ವೀನಿಯಂಟ್ ಓವರ್ ಆಲ್. ಆ್ಯಂಡ್ ನಾ ಭಾಳಕ್ಕೊಂದು ನಾಯಿ ಅದು. ಚೋಟಿನೂ ಇರ್ತಾವೆ ನೋಡ್ರಿ ಇದ್ರಾಗ. ಹಾಂ, ಚೋಟಿ ಐತೆ ನೋಡಿ ಕಾಯಿಲ್. ಚೋಟಿ ಸುಮ್ಮ ಒದರ್ತೈತಿ. ಅಕ್ಕ ಒದ್ರದ್ದು ಗಂಟ ಒದ್ದರಿ ಒಳಗೆ ಬರ್ತೈತಿ. ಬಾ ಖುಷಿ ಚೋಟಿ ಎದಕ್ಕೆ ಒದರ್ತಿ ಮುಂಜಾನೆ? ಅದ್ರ ಫ್ರೆಂಡ್ಸ್ ಎಲ್ಲ ಅಲ್ಲದಾರ. ಚೋಟಿ ಹೋಗು, ಬರ್ತಿದ್ರೆ ಬಾ ಒಳಗೆ. ನೀ ಸುಮ್ಮನೆ ನಾಟಕ ಮಾಡಬೇಡ. ಈಗ ಬಿಟ್ಟೆ ಅಂದ್ರೆ ಹೊರಗೆ ಹೋಗೋದಿಲ್ಲ ಈಗ ನೀ. ನನ್ನ ಕೂಸಿ ನನ್ನ ಬಂಗಾರಿ. ಬಾಯ್ ಚೋಟಿ. ಇದು ಎವ್ರಿ ಟೈಮ್ ಇಲ್ಲೇ ಮಕ್ಕೋತೈತಿ ದಂಡಿಗೆ. ಈಗ ಅಲ್ಲಿ ಮಕ್ಕೋತೈತಿ.
ಆ್ಯಂಡ್ ಆಮೇಲೆ ಅದ್ರ ಮೇಲೆ ಹೋಗಿ ಸ್ಟೆಪ್ಸ್ ಮೇಲೆಲ್ಲ ಹೋಗಿ ಮುಕ್ಕೊಳತೈತಿ. ಏನೂ ಹಾಕಿಲ್ಲ ನಿನಗೆ ಇವತ್ತು, ಹೋಗಿ. ನಮ್ಮ ಮನ್ಯಾಗ ನಮ್ಮ ಪಪ್ಪ ಮಮ್ಮಿ ಒಂದು ಕೂಲ್ ಸ್ಟಫ್ ತೊಗೊಂಬಂದಾರ ನೋಡ್ರಿ. ಹೈ ಕ್ಯೂಟ್ ಐತ್ಲ. ಇದು ಸೋಲಾರ್ ಮೇಲೆ ಹೋಗ್ತೈತಿ. ಲೈಕ್ ಇಲ್ಲಿ ಸೋಲಾರ್ ಚೊಟ್ಟು ಪ್ಯಾನಲ್ಸ್ ಅದಾವೆ. ಇದು ನಾವು ಬಿಸ್ಲಿಗೆ ಇಡಬೇಕು. ಸೊ ಅದ್ರ ಮೇಲೆ ಚಾರ್ಜ್ ಆಕೈತಿ. ಅವ್ರು ಏನು ಕ್ಯೂಟ್ ಐತಪ್ಪ. ನಮ್ಮ ಪಪ್ಪ ಮಮ್ಮಿ ತಂದಾರದು. ಅವರೆಲ್ಲ ಹೋಗಿತ್ತ. ನಮ್ಮ ಚೋಟಿ ನೋಡ್ರೆ ಹೇಗೆ. ಈಗ ನಾನು ನಿಮಗೆ ಹೇಳ್ತೀನಿ ತಡೀರಿ. ಅದು ಮಮ್ಮಿನೇನದ ಐ ಜಸ್ಟ್ ಕೀಪ್ ಇಟ್ ಇನ್ ಪಾರ್ಟ್ 1 ಐ ಗೆಸ್. ಆ್ಯಂಡ್ ಇದು ನಾ ಪಾರ್ಟ್ 1 ಪಾರ್ಟ್ 2 ಮಾಡ್ತೀನಿ ಇದ್ರದ್ದು. ಐ ಜಸ್ಟ್ ಚೆಕ್. ಐ ಜಸ್ಟ್ ಚೆಕ್ ಪಾರ್ಟ್ 1 ಪಾರ್ಟ್ 2 ಹೆಂಗೆ ಓಡ್ತಾವು ನನ್ನ ಅಂತಂದು ಚೆಕ್ ಮಾಡೋಮಂತ. ಈಗೇನದ ನಾ ಇಲ್ಲೊಂದು ಕಡೆ ಇಡ್ತೀನಿ ನನ್ನ ಕ್ಯಾಮ್ರಾ. ಓಕೆ ಬ್ಯಾಡ ಹಿಡ್ಕೊಂಡೆ ನಿಂದ್ರಮಲ್ಲ, ಯಾಕೆ ಸುಮ್ಮನೆ. ಹಾಂ, ಸೊ ನಾನು ನಿಮಗೆ ಏನು ಹೇಳ್ತಂದ್ರೆ, ಸೊ ನಾ ಯಾವಾಗ ಡಿಗ್ರಿದಾಗಿದ್ದೆ ಅಲ್ಲ, ಮುಂಜಾನೆ ಹೋಗಿರ್ತಿದ್ದೆ ನಾನು 9 o'clock ಅನ್ನೋಷ್ಟಿಗೆ. ಪಪ್ಪ ಮಮ್ಮಿ ಹೆಲ್ಪ್ ಮಾಡ್ತಿದ್ರು ಕಿಚನ್ದಾಗ. ನಾ ಏನು ಮಾಡ್ತಿದ್ದೆ, ಎದ್ದು ಹೊರಗಿನ ಲೈಕ್ ಆಲ್ಮೋಸ್ಟ್ ಹೊರಗಿನ ಕೆಲಸನೇ ಮಾಡ್ತಿದ್ದೆ. ನಾ ಹಿಂಗೆ ಕಸ ಹೊಡ್ಗೋದು, ಪರ್ಶಿ ಏನಾರು ಒರೆಸ್ತಿತ್ತು ಅಂದ್ರೆ ಪರ್ಶಿ ಒರೆಸೋದು ಹಾಗೆಲ್ಲ ಮಾಡ್ತಿದ್ದೆ. ಆ್ಯಂಡ್ ಬಿಕಾಸ್ ಹಂಗೆ ಮಾಡಿ ಅಪ್ಪ ಮಮ್ಮಿಗೆ ಹೆಲ್ಪ್ ಮಾಡ್ತಿದ್ರು ಕಿಚನ್ದಾಗ. ನಾ ಹೊರಗಿಂದೆಲ್ಲ ಕೆಲಸ ಮಾಡ್ತಿದ್ದೆ. ಆ್ಯಂಡ್ ನಾ ಕಾಲೇಜ್ಗೆ ಹೋಗ್ತಿದ್ದೆ. ಪಪ್ಪನೂ ಆಲ್ರೆಡಿ ಹೋಗಿರ್ತಿದ್ರು. ಪಪ್ಪ 7:30-8 ಹೋಗ್ತಾರೆ. ಮಮ್ಮಿ ಈ ಟೈಮ್ 9:30 ಹಂಗೆ ಹೋಗ್ತಾರೆ. ಆ್ಯಂಡ್ ನಾ 9ಕ್ಕೆ ಆಲ್ರೆಡಿ ಹೋಗಿರ್ತಿದ್ದೆ. ಸೊ ನಾ ಮತ್ತು ಸಂಜೆಗೆ ಬರ್ತಿದ್ದೆ, ಲೈಕ್ 5:30-6 ಗಂಟೆ ಬರ್ತಿದ್ದೆ. ಆವಾಗ ಅಪ್ಪ ಅಮ್ಮ ಇಬ್ಬರು ಬಂದಿರ್ತಿದ್ರು. ಹಾಲು ತೊಗೊಂಬಂದು ಇಬ್ರಿಗೂ ನನಗೂ ಚಹಾ ಮಾಡ್ಕೊಂಡು ಕುಡಿದು ನಾವು ಬರ್ಸನ್ ಕಟ್ಟಿ ಬಂಡೆ ಡಬ್ಬ ಹಾಕೊಳ್ಳೋದು ಎಲ್ಲ ಕೆಲಸನ ಮಾಡ್ತಿದ್ದೆ. ಆಮೇಲೆ ಏನಾರು ಕೆಲಸ ಆಯ್ತಂದ್ರೆ ಕೆಲಸ ಮಾಡ್ತಿದ್ದೆ ನನ್ನ ಕಾಲೇಜ್ದು. ಇಲ್ಲ ಅಂದ್ರೆ ಆಲ್ಮೋಸ್ಟ್ ನಾ ಶ್ರೀಗೂಡ ಅಡ್ಡಾಡಕ್ಕೆ ಹೋಗ್ತಿದ್ದೆ. ಹೊರಗೆ ನಾ ಭಾಳ ಅಡ್ಡಾಡ್ತಿದ್ದೆ ಶ್ರೀಗೂಡ. ಲೈಕ್ ಭಾಳ ಅಡ್ಡಾಡಿನ. ಲೈಕ್ ನಾ ಐ ಎಂಜಾಯ್ ದ್ಯಾಟ್ ಮೂಮೆಂಟ್ ವಿತ್ ಹರ್. ಆ್ಯಂಡ್ ಲೇಟರ್ ಯಾವಾಗ ನಾ ಖಾಲಿ ಇರ್ತೀನಿಲ್ಲ, ಲೈಕ್ ವೆನ್ ಐ ಡೋಂಟ್ ಹ್ಯಾವ್ ಕಾಲೇಜ್, ಅವಾಗ ನಾ ಮಮ್ಮಿಗೆ ಪೂರ ಹೆಲ್ಪ್ ಮಾಡ್ತೀನಿ. ಲೈಕ್ ಟುಡೇ ಆಕಿಗೆ ಹೆಲ್ಪ್ ಮಾಡಿ ಆಕೆ ಕಳಿಸ್ತೀನಿ ಮೊದಲು. ಬಿಕಾಸ್ ಆಕೆ ಜಲ್ದಿ ಹೋಗ್ಬೇಕಿಲ್ಲ. ಆಕೆ ಲೇಟಾಗಿ ಹೋಗಕತ್ಲಂದ್ರೆ ಭಾಳ ಗಾಡಿ ಸ್ಪೀಡ್ ಹೊಡಿತಾ. ಊರ ಮಂದಿ ಎಲ್ಲರೂ ಬಂದು ನಮಗೆ ಹೇಳ್ತಾರಕ್ಕೆ ವೈನಿಗೆ ಸ್ವಲ್ಪ ಅಂದ್ರೆ ಮಮ್ಮಿಗೆ ಸ್ವಲ್ಪ ಸಕಾಶ್ ಹೊಡಿರಿ ಅಂತ ಹೇಳ್ರಿ, ಗಾಡಿ ಭಾಳ ಸ್ಪೀಡ್ ಹೊಡಿತಾರತ್ತಂದು. ಸೊ ವಿಚ್ ಇಸ್ ನಾಟ್ ಗುಡ್. ಆ್ಯಂಡ್ ಆಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತಾರೆ. ಆಕೆಗೆ ಹೆಲ್ತಿಗೋದು ಚಲೋ ಇಲ್ಲ. ಶಿ ಹ್ಯಾಸ್ BP ಆ್ಯಂಡ್ ಶುಗರ್. ಸೊ ಫಾರ್ ವಿಚ್ ದಟ್ ಈಸ್ ದ ಕೇಸ್. ಆ್ಯಂಡ್ ಅಕ್ಕಿಗೆ ಹೋಗೋಣ ನಾ ಪೂರಾ ಡೇ ಖಾಲಿ. ಸೊ ನಾನು ಪೂರಾ ಡೇ ಖಾಲಿ ಈ ಟೈಮ್ದಾಗ ಇನ್ ಕೇಸ್ ಪಪ್ಪ ಕಸ ಹುಡುಗಿಲ್ಲ ಅಂದ್ರೆ ನಾ ಈಗ ಹುಡುಕ್ತೀನಿ ಕಸ. ಆ್ಯಂಡ್ ಎಲ್ಲ ಸ್ವಚ್ಛ ಮಾಡ್ಕೋತೀನಿ. ಸ್ವಚ್ಛ ಮಾಡಿಕೊಂಡು ಜಳಕದು ಮಾಡಿ ಕೊಡ್ತೀನಿ. ಲೈಕ್ ಲಿಟ್ರಲಿ ಸುಮ್ಮ ಕೊಡ್ತೀನಿ. ನಾ ಏನಂದ್ರೆ ಸೀರೆದು ನೋಡ್ಕೊ ಕೊಡ್ತೀನಿ, ಇಲ್ಲ ಅಂದ್ರೆ ಸುಮ್ಮ ಕೊಡ್ತೀನಿ. ಒಟ್ಟು ಆಮೇಲೆ ಮತ್ತು ಪಪ್ಪ ಮಮ್ಮಿ ಬರ್ತಾರೆ ಲೈಕ್ ಸಂಜೆಗೆ ಹಂಗೆ. ಮತ್ತು ಅಗೇನ್ ಸೇಮ್ ಪ್ರೊಸೀಜರ್. ಚಹಾ ಮಾಡೋ ಟೈಮ್ದಾಗೆ ನಾ ಬರ್ಸನ್ ಕಟ್ಟಿಲ್ಲ ಕ್ಲೀನ್ ಮಾಡ್ಕೊಂಡು ಏನೋ ಬಾಂಡೆಲ್ಲ ಡಬ್ಬ ಹಾಕ್ಕೊಂಡು ಇದು ಮಾಡ್ತೀನಿ. ಮತ್ತು ಸಂಜೆಗೆ ಹೊರಗೆ ಹೋಗ್ಬಿಡ್ತೀನಿ. ಸೊ ನನ್ನ ಪ್ರಿಟಿ ಮಚ್ ಇಷ್ಟು ಇರ್ತಿತ್ತು ಎವ್ರಿ ಡೇ ನನ್ನ ಟೈಮ್ ಹೋಮ್ ಇದ್ರಾಗ. ನನ್ನ ಕೈ ನುಸಾಕತ್ತು. ಸೊ ಇಷ್ಟು ಅಂತೂ ಇರ್ತಿತ್ತು. ಈಗ ನಾ ಬಂದೀನಿ. ಆ್ಯಂಡ್ ನಾಳೆನೇ ಹೋಗ್ಬೇಕು 8 PM ಬಸ್ ಅದ. ಹಂಗೆ ಹೋಗೋದಿಲ್ಲ ನಾಳೆ. ಬಟ್ ಏನೂ ಮಾಡೋಕ್ಕಾಗಂಗಿಲ್ಲ, ಹೋಗ್ಲೇಬೇಕಾಕೈತಿ. ನಂಗೆ ಇಲ್ಲಿ ಬರೋಣ ನಂಗೆ ಭಾಳ ಚಲೋ ಅನ್ನಿಸ್ತೈತಿ. ಲೈಕ್ ಶಾಂತದ ಆ್ಯಂಡ್ ಎವ್ರಿಥಿಂಗ್ ಇಸ್ ಗುಡ್ ಇಯರ್. ಲೈಕ್ ಭಾಳ ಚಲೋ ಅನಿಸ್ತೈತೆ ನಂಗೆ ಇಲ್ಲಿ ಬರೋಣ. ಬಟ್ ಬೆಂಗಳೂರು ಇಸ್ ಆಲ್ಸೋ ಗುಡ್. ಐ ಆಮ್ ನಾಟ್ ಸೇಯಿಂಗ್ ಅದು ಹಿಂಗೆ ಇದು ಐತಿ ಅಂತ. ಭಾಳ ಕಲಿಸ್ತೈತಿ ಬೆಂಗಳೂರು ನಿಮಗೆ. ಲೈಕ್ ಪಪ್ಪ ಮಮ್ಮಿನ ಬಿಟ್ಟು ದೂರ ಹೋಗಿರ್ತೀವಲ್ಲ, ಹೆಂಗೆ ಬೇಕು ಹಂಗೆ ಇರೋಕ್ಕೂ ಆಗಂಗಿಲ್ಲ. ಫ್ರೀಡಮ್ ಸಿಕ್ಕೈತಿ ಅಂದರೂ ಹೆಂಗೆ ಬೇಕು ಹಂಗೆ ಇರೋಕೆ ಆಗಂಗಿಲ್ಲ. ಬಿಕಾಸ್ ಅಫ್ಕೋರ್ಸ್ ಅಲ್ಲಿ ಎಲ್ಲೇ ಇರಬೇಕು ನಾವು ನಮ್ಮದು ಸಂಸ್ಕಾರ ಬಿಟ್ಟು ಕೊಡಬಾರ್ದು. ಸೊ ಬಟ್ ನಾವು ಯಾವತ್ತೂ ನಮ್ಮ ಇದ್ರಾಗಿರ್ತೀವಿ. ಅಲ್ಲಿ ಎಷ್ಟೇ ಫಾರ್ವರ್ಡೆಡ್ ಪ್ಲೇಸ್ ಐತಂದ್ರೂ ಅದು ಯಾರಿಗೂ ಜಾಸ್ತಿ ನಂಬಂಗಿಲ್ಲ ನಾ ಅಲ್ಲಿ. ಬಿಕಾಸ್ ಯು ವಿಲ್ ನೆವರ್ ನೋ ಯಾರು ಹೆಂಗೆ ಅದಾರ ಅಂತಂದು. ಬಟ್ ಇಲ್ಲ ಎಷ್ಟು ಕೇರ್ಫ್ರೀ ಇರ್ತೀನಿ. ಬಿಕಾಸ್ ನಮ್ಮ ಊರದಾಗ ಪೂರ ಊರು ಅನ್ನೋಕ್ಕಿಲ್ಲ, ಬಟ್ ಆಲ್ಮೋಸ್ಟ್ ನಾವು ಎಲ್ಲರಿಗೂ ಗೊತ್ತಿರ್ತೀವಿ. ಹಾಂ, ಪಪ್ಪ ಮಮ್ಮಿಗಂತೂ ಎಲ್ಲರೂ ಗೊತ್ತಿದ್ದಾರೆ ಆಲ್ಮೋಸ್ಟ್ ಇಲ್ಲಿ. ಸೊ ಅದೊಂದು ಇರ್ತೈತಿ ಸೇಫ್ ಫೀಲ್ ಆಕೈತೆ ನನಗೆ. ಬಟ್ ಅಲ್ಲಿ ನಂಗೆ ಯಾಕೆ ಇರ್ಬೇಕು ಅನಿಸುತ್ತೆ, ಪಪ್ಪ ಮಮ್ಮಿನ ದೂರ ಬಿಟ್ಟು ಅಷ್ಟಾಕೆ ಅಲ್ಲಿ ದೂರ ಇರಬೇಕು ಅನ್ನಿಸ್ತೈತಿ. ಬಟ್ ನೋಡಮ್
ಆಲ್ ದಿಸ್ ಟೈಮ್ ಇದು ಹತ್ಕೊಂಡು ಕೂತಿದ್ದೆ ನಾ. ಕ್ಲಮ್ಸಿನೆಸ್ ಅಂದ್ರೆ ಇದಕ್ಕಂತಾರೆ. ಬಟ್ ಈಗ ನಾ ಮತ್ತು ನಾಳೆ ಹೋಗ್ಬೇಕು. ನಂಗೆ ಬಂದಂಗೆ ಅನಿಸ್ಲಿಲ್ಲ ನೀವೇ. ಬಟ್ ಬೆಟ್ರ್ ದೆನ್ ದೀಪಾವಳಿ, ಬಿಕಾಸ್ ದೀಪಾವಳಿಗೆ ಇವತ್ತು ಬೆಳಗ್ಗೆ ಬಂದು ನಾಳೆ ಸಂಜೆಗೆ ಮತ್ತೆ ಕೂತೀನಿ. ಬಟ್ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ, ಇವತ್ತು ಸ್ಯಾಟರ್ಡೇ, ನಾಳೆ ಒಂದು ದಿವ್ಸ ಆರಾಮ್ 8 PM ಮತ್ತೆ ಹೋಗ್ಬೇಕು. ಮತ್ತು ಮಂಡೇ ಎದ್ದು ಆಫೀಸ್ಗೆ ಹೋಗ್ಬೇಕು. ಕಷ್ಟ ಇತ್ತು ಜೀವನ. ನಂಗೆ ಅದೇ ಕೆಟ್ಟ ಅನ್ನಿಸ್ತಿತ್ತು. ಇಲ್ಲೇ ಯಾವ್ದಾರ ಒಂದು ನಾನ್ ಐ ಟಿದಾಗ ಎದಿನ ಹೆಂಗೂ ನಾನ್ ಐ ಟಿದಾಗ ಸಿಕ್ಕರೆ ಇಲ್ಲೇ ಸೆಟ್ಲ್ ಆಗ್ಬೇಕಂತ ಅನಿಸ್ತೈತೆ. ನಮ್ಮ ಪಪ್ಪ ಮಮ್ಮಿ ಕೂಡ ಇರ್ಬೇಕು ಅನ್ನಿಸ್ತೈತಿ. ಬಟ್ ಬ್ಯಾಡ, ಎಕ್ಸ್ಪೀರಿಯನ್ಸ್ದು ಚಲೋ ತೊಗೊಳಮ್, ಚಲೋ ಕಂಪ್ನಿನ ಜಾಯ್ನ್ ಆಗೋದು ಹಾಗೆ. ಆ್ಯಂಡ್ ಇದೂ ಲಾಂಗ್ ಆಯ್ತು ಮಾರೆ. ಎನಿವೆ, ತೋ ಈಗೇನದ ಅಷ್ಟೇ, ಇದನ್ನು ಅದೇ ಹೇಳ್ದಲ್ಲ. ಮತ್ತು ಏನಾರೇ ಆ್ಯಕ್ಟಿವಿಟಿ ಆಯ್ತಂದ್ರೆ ಐ ವಿಲ್ ಟೆಲ್ ಯು.